ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ನಮ್ಮ ಆ್ಯಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೊಸ ಲುಕ್ನಲ್ಲಿ ರವಿ ಬಸೂರ್ ಅವರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಲುಕ್ಕು ಪೋಸ್ಟರ್ ಸಂಕ್ರಾಂತಿ ಇವರು ರವಿ ಬಸೂರ್ ಅವರು ಪೋಸ್ಟರ್ ಬಿಟ್ಟರು. ಶಿವರಾಜ್ ಕುಮಾರ್ ಯಕ್ಷಗಾನ ಒಂದು ಪೋಸ್ಟರು ನಿಜರು ಆ ಪೋಸ್ಟರು ಎಲ್ಲ ಕಡೆ ವೈರಲ್ ಆಗಿ ನಿಜರು ಅದೊಂದು ಹೆಸ್ರು ಮಾಡ್ತಾಯಿದ್ದ ಫಿಲಮ್ಗೆ ಒಂದು ಹೆಸ್ರು ಕಳೆ ತರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರವಿ ಬಸೂರ್ ಅವರು ಹಿಂದೆ ಯಕ್ಷಗಾನದ ಒಂದು ಸಿಂಪಲ್ ಆಗಿಬಿಟ್ಟಿದ್ರು ಟೀಸರ್. ಬಟ್ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಶಿವರಾಜ್ ಕುಮಾರ್ ಅವರು ಮೇನ್ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಶಿವರಾಜ್ ಕುಮಾರ್ ವೇಷಭೂಷಣ ರಿವ್ಯೂ ಮಾಡಿದ್ರು. ನಿಜರು ಅದೊಂದು ಫಿಲಮ್ನ ಒಂದು ಕಳೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಕ್ಷಗಾನದಲ್ಲಿ ಶಿವರಾಜ್ ಕುಮಾರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಿಜವಾಗ್ಲೂ ಆ ಯಕ್ಷಗಾನ ಒಂದು ಏನೋ ಒಂದು ಕಳೆ ಬಂದಂಗೆ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್, ಈ ಯಕ್ಷಗಾನ ಒಂದು ಚಿತ್ರ ಮಾಡ್ತಿರೋದು ಇದೇ ಇತಿಹಾಸದ ಅಂತಲೇ ಹೇಳ್ಬೋದು. ಇತಿಹಾಸ ಸೃಷ್ಟಿಸುವಂತಹ ಒಂದು ಚಿತ್ರ ಆಗಲಿ ಅಂತ ನಾವು ಸಹ ಹಾರೈಸ್ತೀವಿ. ಫ್ರೆಂಡ್, ಇದು ಏನು ರವಿ ಬಸೂರ್ ಅವ್ರ ಡೈರೆಕ್ಷನಲ್ಲಿ ನಿರ್ಮಾಣ ಆಗ್ತಿರುವಂತಹ ಒಂದು ಚಿತ್ರ ವೀರಚಂದ್ರ ಹಾಸ ಅಂತ ಫಿಲಮ್. ಫ್ರೆಂಡ್, ಈ ಹೆಸರು ಇಕ್ಕಿದ್ದಾರೆ. ಇದರಲ್ಲಿ ಶಿವರಾಜ್ ಕುಮಾರ್ ನಾಡಪ್ರಭು ಪುಟ್ಟಸ್ವಾಮಿಯಾಗಿ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ವೀರಚಂದ್ರ ಹಾಸದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇದು ನಿಜವಾಗ್ಲೂ ಇದು ಏನು ಅವರು ರವಿ ಬಸೂರೇ ಸಹ ತಿಳಿಸಿದ್ದಾರೆ. ಅವರು ಅಮೇರಿಕಾಗೆ ಹೋಗೋಕ್ಕಿಂತ ಮುಂಚೆ ಅವರು ಆಪರೇಷನ್ ಅಂತ ಚಿಕಿತ್ಸೆ ತಾಂತಿರುವಾಗ ಆ ಸೆಟ್ಟಿಗೆ ಬಂದು ಅವರು ಈಗ ಒಂದು ಯಕ್ಷಗಾನದ ವೇಷ ಹಾಕಬೇಕು ಅಂದರೆ ಅವರು ಮಿನಿಮಮ್ ಹಾಕೊಂಡು 1 ಅವರ್ಗೆ ಅಷ್ಟು ಸುಸ್ತಾಗಿದ್ದಾರೆ. 1 ಅವರು 2 ಅವರ್. ಇವರು ಬೆಳಗ್ಗೆ ಸುಮಾರು 6 ಗಂಟೆಗೆ ಹಾಕೊಂಡವರು ಮಧ್ಯಾಹ್ನ ಸಹ ಊಟ ಮಾಡಿಲ್ವಂತೆ. ಶೂಟಿಂಗ್ ಮುಗಿಯೋದನ್ನ ಸಾಯಂಕಾಲ ಜನ ಸಹ ಅದು ಯಕ್ಷಗಾನ ಸೆಟ್ಟಿ ಯಕ್ಷಗಾನ ಇದರ ಡ್ರೆಸ್ಸಲ್ಲೇ ಇದ್ರಂತೆ. ಅವರು ಅಷ್ಟು ಇದು ಎನರ್ಜಿ ಇದೆ ಶಿವರಾಜ್ ಕುಮಾರ್ ಅವರಿಗೆ ಅಂತಲೇ ಅವರು ರವಿ ಬಸೂರ್ ಹೇಳಿದ್ದಾರೆ. ಯಾಕೆಂದರೆ ಈ ಥರದ ನಾಯಕರು ಸಿಕ್ಕ ನಮಗೆ ಅಪರೂಪ. ಯಾಕೆಂದರೆ ಯಕ್ಷಗಾನದ ವೇಷಭೂಷಣ ಹಾಕ್ಕೊಂಡು 1 ಅವರು 2 ಅವರು ಇರೋದು ತುಂಬ ಕಷ್ಟ. ಆದರೆ ಬೆಳಗ್ಗೆಯಿಂದ ಸಾಯಂಕಾಲ ಜನ ಮಧ್ಯಾಹ್ನ ಸಹ ಊಟ ಮಾಡ್ದೇ ಡೋಂಟ್ ವೆರಿ ನಾವು ಶೂಟಿಂಗ್ ಮಾಡೋಣ ಅಂತ ಹೇಳಿ ಅವರು ಶೂಟಿಂಗ್ ಮಾಡಿಕೊಟ್ರಂತೆ. ಆ ಟ್ಯಾಬ್ಲೆಟ್ಸ್ ಅವ್ರು ತಾಂತಾ ಇದ್ರಂತೆ. ಅಂಥ ಟೈಮಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಅದೊಂದು ಅದ್ಭುತ ಇಂಥ ಈ ಇದು ಹತ್ತತ್ರ ಇದು ಮಹಾಭಾರತಕ್ಕಿಂತ ಮುಂಚೆನೇ ಇದು ಕತೆ ಪ್ರಾಚೀನ ಕಾಲದ ಕತೆ ಅಂತೆ. ಮಹಾಭಾರತ ರಾಮಾಯಣ ಆಗೋಕ್ಕಿಂತ ಮುಂಚೆನೇ ಈ ಕತೆ ನಡೆದಿತ್ತು. ಆ ಸ್ಟೋರಿ ನಾವು ಇಲ್ಲಿ ತಾಂತಾ ಇದ್ವಿ ಅಂತಲೇ ಇಲ್ಲಿ ತಿಳಿಸ್ತಾರೆ ರವಿ ಬಸೂರ್ ಅವರು. ಏನೇ ಆಗಲಿ, ಈಗ ಸದ್ಯಕ್ಕೆ ಶಿವರಾಜ್ ಕುಮಾರ್ ಮಾಡಿರುವಂಥ ಒಂದು ಪೋಸ್ಟರ್ ರಿವ್ಯೂ ಮಾಡಿರೋದು ನಿಜವಾಗ್ಲೂ ಒಂದು ಅದ್ಭುತನೇ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಶಿವರಾಜ್ ಕುಮಾರ್ ಅಮೇರಿಕದಿಂದ 26ನೇ ತಾರೀಕು ನಮ್ಮ ಜನವರಿ 26ನೇ ತಾರೀಕು ಬರ್ತಾ ಇದ್ದಾರೆ. ನಂತರ ಅವರೆಲ್ಲ ರೆಸ್ಟ್ ತಗೊಂಡು ಶೂಟಿಗೆ ಸೆಟ್ಟೇ ಇರುತ್ತೆ ಅಂತ ಇವರು ತಿಳಿಸಿದ್ದಾರೆ. ಬಟ್ ಈ ಚಿತ್ರ ಇತಿಹಾಸ ನಿರ್ಮಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಈ ಯಕ್ಷಗಾನದ್ದು ಇದೇ ಅವರು ಫಿಲಮ್ ಮಾಡಿ ತೆಗಿತಿರುವಂಥ ಒಂದು ಫಿಲಮ್ ಅಂತಲೇ ಹೇಳ್ಬೋದು. ಯಕ್ಷಗಾನ ನೀವು ನೋಡಿರ್ಬೋದು ಟಿ ವಿಯಲ್ಲಿ 1 ಅವರ್ 2 ಕುಣಿಯೋದು, ಸ್ಟೋರಿಗಳು ಇಟ್ಕೊಂಡು ಕುಣಿಯೋದು ನಾವು ಸಾಕಷ್ಟು ನೋಡಿದ್ವಿ. ಈಗ ಪಿಕ್ಚರಲ್ಲಿ ಫುಲ್ಲು ಪಿಕ್ಚರ್ ಕಥೆಯಲ್ಲೇ ಇದು ತೋರಿಸ್ತಾ ಇದ್ದಾರೆ ಯಕ್ಷಗಾನದ್ದು ಅಂತ ಇಲ್ಲಿ ಕಂಪ್ಲೀಟ್ ರವಿ ಬಸೂರ್ ಅವ್ರು ತಂದಿದ್ದಾರೆ. ರವಿ ಬಸೂರ್ ಅವರೇ ಥ್ಯಾಂಕ್ಸ್. ಇಂಥ ಕಲಾತ್ಮಕ ಚಿತ್ರಗಳು ಬರಬೇಕು. ನಿಮ್ಮ ಚಿತ್ರ ಯಶಸ್ವಿಯಾಗಲಿ, 100 ಕೋಟಿ ಅಲ್ಲ 1000 ಕೋಟಿ ಕಲೆಕ್ಷನ್ ಮಾಡಲಿ ಅಂತ ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ ಪ್ಯಾನ್ ಇಂಡಿಯಾ ಸಿನಿಮಾ ಆದಷ್ಟು ಮಾಡಿ. ಯಾಕೆಂದರೆ ಇಂಥ ಕಲಾಕೃತಿಗಳು ಚಿತ್ರ ಪ್ಯಾನ್ ಇಂಡಿಯಾ ಬೇಕು. ಯಾಕೆಂದರೆ ಎಕ್ಸಾಂಪಲ್ ಒಂದು ಕಾಂತಾರ ಅಂತ ಒಂದು ಚಿತ್ರ ಬಂತು, ಅದು ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಆ ದೇವರ ರೂಪನ ಎಷ್ಟೋ ಜನ ಪಬ್ಲಿಸಿಟಿ ಆಯಿತು ಅಂದರೆ ನಿಜವೂ ಅಷ್ಟು ಇಂಡಿಯಾಕ್ಕೆ ಒಂದು ಸ್ವಲ್ಪ ಪಬ್ಲಿಸಿಟಿ ಆಯಿತು. ಇದನ್ನು ಯಕ್ಷಗಾನನು ಪ್ಯಾನ್ ಇಂಡಿಯಾ ಮಟ್ಟಿಗೆ ತಗೊಂಡೋಗಿ ಅಷ್ಟೇ ಯಶಸ್ಸು ಸಿಗಲಿ ನಿಮಗೆ ಅಂತ ನಾನು ಶುಭ ಕೊಡ್ತೀವಿ. ನಿಮ್ಮ ಚಿತ್ರಕ್ಕೆ ಯಶಸ್ಸಾಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.